ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ಯುವತಿಯ ಜೊತೆ ಅಸಭ್ಯವಾಗಿ ನಡೆದುಕೊಂಡದ್ದನ್ನು ಪ್ರಶ್ನಿಸಿದ್ದಕ್ಕೆ ಹಲ್ಲೆ. ದೂರು ಕೊಟ್ಟು 1 ದಿನ ಕಳೆದರೂ ಪ್ರಕರಣ ದಾಖಲಿಸಿದ ಪೊಲೀಸ್ ಇಲಾಖೆ. ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ ಯುವಕನ ವಿರುದ್ಧ ಯುವತಿ ತನ್ನ ಮನೆಯಲ್ಲಿ ಹೇಳಿದ್ದಕ್ಕೆ ಯುವತಿಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿ ಗಾಯಗೊಳಿಸಿರುವ ಘಟನೆ ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಗ್ರಾಮದಲ್ಲಿ ನಡೆದಿದೆ. ಹಲ್ಲೆಗೊಳಗಾದ ವ್ಯಕ್ತಿ ಮುನಗನಹಳ್ಳಿ ಗ್ರಾಮದ ಮುನಿನಾಗಪ್ಪ ಅವರ ಮಗ ಮುನಿರಾಜು ಎಂಬುವರಾಗಿದ್ದು, ಹಲ್ಲೆ ಮಾಡಿರುವವರು ಚಿನ್ನಸಂದ್ರ ಗ್ರಾಮದ ಅಬೂನ್ ಎಂಬ ಯುವಕ ಮತ್ತು ಆತನ ಜೊತೆಗಾರರು ಎಂದು ತಿಳಿಸಲಾಗಿದೆ. ಶನಿವಾರ ರಾತ್ರಿ ಕೆಲಸ ಮುಗಿಸಿಕೊಂಡು ಭಾನುವಾರ ಬೆಳಗ್ಗೆ 7:43 ಸಮಯದಲ್ಲಿ ವೆಸ್ಟರ್ನ್ ಕಂಪನಿಯಲ್ಲಿ ಕೆಲಸ ಮುಗಿಸಿಕೊಂಡು ಕಂಪನಿಯ ಬಸ್ನಿಂದ ಚಿನ್ನಸಂದ್ರ ಗ್ರಾಮದ ಬಳಿ ಬಂದು ಇಳಿಯುವ ಸಮಯದಲ್ಲಿ ಯುವತಿಯನ್ನು ಚಿನ್ನಸಂದ್ರ ಗ್ರಾಮದ ಅಬೂಲ್ ಎಂಬ ಯುವಕ 1,000 ಕೊಡ್ತೀನಿ ಬರ್ತೀಯಾ ಎಂದು ಕೇಳಿದ. ಯುವತಿಯ ಜೊತೆ ಅಸಭ್ಯವಾಗಿ ವರ್ತಿಸಿದ್ದಾನೆ. ಇದರಿಂದ ಭಯಭೀತಳಾದ ಯುವತಿ ತನ್ನ ಮನೆಯಲ್ಲಿ ವಿಷಯ ತಿಳಿಸಿದ್ದಾಳೆ. ವಿಷಯ ತಿಳಿದ ಕೂಡಲೇ ಚಿನ್ನಸಂದ್ರ ಗ್ರಾಮಕ್ಕೆ ಬಂದ ಯುವತಿ ಅಪ್ಪ, ಅಮ್ಮ ಮತ್ತು ಅಣ್ಣ ಮುನಿರಾಜು ಅವರು ಅಬೂನ್ ಅವರ ಟೀ ಅಂಗಡಿ ಬಳಿ ಬಂದು ಕೇಳಿದ್ದಕ್ಕೆ ಅಬೂನ್ ಕಬ್ಬಿಣದ ರಾಡ್ ತೆಗೆದುಕೊಂಡು ಯುವತಿಯ ಕುಟುಂಬಸ್ಥರ ಮೇಲೆ ಹಲ್ಲೆ ಮಾಡಿದ್ದಾನೆ. ಇದನ್ನು ಕಂಡ ಅಬೂಲ್ ಸಹಿತರು ಗುಂಪು ಕಟ್ಟಿಕೊಂಡು ಮುನಿರಾಜ್ ಮೇಲೆ ಹಲ್ಲೆ ಮಾಡಿ ತಲೆಗೆ ಮತ್ತು ಮುಖಕ್ಕೆ ಹೊಡೆದು ಮೂಗಿನಲ್ಲಿ ರಕ್ತ ಬರುವಂತೆ ತಿಳಿಸಿದ್ದಾರೆಂದು ಹಲ್ಲೆಗೊಳಗಾದ ಮುನಿರಾಜ್ ತಿಳಿಸಿದ್ದಾರೆ. ನಂತರ ಹಲ್ಲೆಗೊಳಗಾದ ಯುವಕ ಭಾನುವಾರ ಬೆಳಗ್ಗೆ ನಗರ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಂಡು ಪೊಲೀಸರಿಗೆ ದೂರು ನೀಡಿದ್ದಾರೆ. ಆದರೆ ದೂರು ನೀಡಿ 1 ದಿನ ಕಳೆದರೂ ಇದುವರೆಗೂ ಪ್ರಕರಣ ದಾಖಲಿಸಿಕೊಂಡಿಲ್ಲ. ಪೊಲೀಸ್ ಇಲಾಖೆಯ ನಡೆವಳಿಕೆ ಕುರಿತು ಹಲವು ಅನುಮಾನಗಳು ಹುಟ್ಟುವಂತಾಗಿದೆ. ವಿಜಯ ನ್ಯೂಸ್ ಚಿಂತಾಮಣಿ. ಸ್ಥಳೀಯ ಮಾಹಿತಿಗಾಗಿ ವಿಜಯ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಏನೇ ಆದ್ರೂ ಕೂಡ ಎಲ್ಲ ಅವ್ರಿಗೆ ಇದಾಗಬೇಕು. ಚುನಾಯಿಸಿ ಬರ್ತಿ ಅಂತ ಹೇಳ್ಬಿಟ್ಟು 1,000 ರೂಪಾಯಿ ಕೊಡ್ತೀನಿ, ಒಂದು ನಿಮಿಷ ಬರ್ತಿ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದಾರೆ. ಅದಕ್ಕೋಸ್ಕರಾಗಿ ಕೇಳಿದ್ದಕ್ಕೆ ತುಂಬ ಗಲಾಟೆ ಮಾಡಿ ಮಂಚಗಳಲ್ಲಿ, ರ್ಯಾಡುಗಳಲ್ಲಿ, ಕಲ್ಲುಗಳಲ್ಲಿ, ತಲೆಗೆ, ಮೂಗಿಗೆ, ಕಾಲಿಗೆ ಎಲ್ಲ ಹೊಡೆದಿದ್ದಾರೆ. ಏನೋ ದೊಡ್ಡದಾಗಿ ಅವರು ಪಾಕಿಸ್ತಾನ